ಇವತ್ತು ಯಾವುದೇ ಒಬ್ಬ ವ್ಯಕ್ತಿಯ ಮೊಬೈಲ್ ನಂಬರನ್ನು ಸೇವ್ ಮಾಡಿಕೊಳ್ಳದಲ್ಲೇ ಯಾವ ರೀತಿ ನಾವು ಮೆಸೇಜ್ ಅಥವಾ ಇಮೇಜ್ ವಿಡಿಯೋಗಳನ್ನು ಕಳಿಸೋದು ಅನ್ನತಕ್ಕಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಮೊದಲು ಈ ವಿಚಾರವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ. ಫ್ರೆಂಡ್ಸ್, ನಾವು ಹೇಳ್ತಕ್ಕಂಥ ಒಂದು ವಿಚಾರ ಸೈಬರ್ ಸೆಂಟರ್ಗೆ, ಕಂಪ್ಯೂಟರ್ ಸೆಂಟರ್ಗೆ, CSC ಸೆಂಟರ್ಗೆ, ಗ್ರಾಮೋನ್ ಸೆಂಟರ್ಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಆ್ಯಪ್ ಆಗಿರುತ್ತೆ. ನಾವು ಈಗ ಯಾರಾಗಲೂ ಒಂದು ಪ್ರಿಂಟೌಟ್ ತೆಗೆಸ್ಕೊಳ್ಳೋಕೆ ಬಂದಂಥ ಸಂದರ್ಭದಲ್ಲಿ ಆ ಮೊಬೈಲ್ ನಂಬರ್ ಸೇವ್ ಮಾಡ್ಕೊಳ್ಬೇಕು. ನಾವು ಅವರಿಗೆ ಮೆಸೇಜನ್ನು ಇಮೇಜನ್ನು ಕಳಿಸ್ಕೊಳ್ಬೇಕು. ಆದರೆ ನೀವೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಜಸ್ಟ್ ಅವ್ರ ನಂಬರನ್ನು ಹೊಡೆದ್ರೆ ಅವರಿಗೆ ಇಮೇಜ್ ಆಗಲಿ ಅಥವಾ ವಿಡಿಯೋ ಆಗಲಿ ಕಳಿಸ್ಬೋದು. ಯಾವ ರೀತಿ ಅಂತಕ್ಕಂಥ ನೋಡೋಣ. ಮೊದಲು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕ್ಲಿಕ್ ಟು ಚಾಟ್ ಈ ಸಾಫ್ಟ್ವೇರನ್ನು ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ನಾನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಒಂದು ಡೆಮೋ ತೋರಿಸ್ತೀನಿ. ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಈ ಥರ ಕೇಳುತ್ತೆ ಫ್ರೆಂಡ್ಸ್. ನಾವು ಯಾವ ರೀತಿ ನೋಡಿ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಓಪನ್ ಆಯಿತಾ? ಒಂದು ನಂಬರಿಗೆ ಕಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಓಕೆ, ಜಸ್ಟ್ ಈ ಥರ ಹೋಗುತ್ತೆ. ಆಯ್ ಅಂತ ಕಳಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ನಾವು ಈ ನಂಬರನ್ನು ಸೇವ್ ಮಾಡ್ಕೊಳ್ಳೋದಲ್ಲೇ ನೀವು ಮೆಸೇಜನ್ನು ಕಳಿಸ್ಬೇಕು. ಯಾವುದೇ ಫ್ರೆಂಡ್ಸ್ಗೆ ಹೋಗಲಿ ಕ್ಲಿಕ್ ಇದನ್ನು ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರಿ. ನಂಬರನ್ನು ನೀವು ಟೈಪ್ ಮಾಡಿದರೆ ಸಾಕು. ಟೈಪ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಅದು ವಾಟ್ಸಪ್ಪಿಗೆ ಕನೆಕ್ಟ್ ಆಗಿಬಿಟ್ಟು ಇದು ನಿಮಗೆ ಸೆಂಡ್ ಆಗುತ್ತೆ. ಫ್ರೆಂಡ್ಸ್, ಇದೇ ರೀತಿ ನಮ್ಮ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.